ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ಇವತ್ತು ಒಂದು ವಿಶೇಷತೆ ಉಳ್ಳಂತ ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ನಾನಿವತ್ತು ನನ್ನ ಮನೆಗೆ ಸಂಕ್ರಾಂತಿ ಹಬ್ಬದ ವಿಶೇಷತೆಯಾಗಿ ನನ್ನ ಮನೆಗೆ ಶ್ರೀರಾಮನ ಒಂದು ಆಗಮನ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಮನೆಗೆ ಅಯೋಧ್ಯೆಯ ಶ್ರೀರಾಮ ಭೂಮಿಯಲ್ಲಿ ನಿರ್ಮಾಣವಾಗುತ್ತಿರೋ ಶ್ರೀರಾಮ ಮಂದಿರದಿಂದ ನನಗೊಂದು ಫೋಟೋ ಬಂದಿದೆ ಹಾಗೂ ಮಂತ್ರಾಕ್ಷತೆ ಗೊತ್ತಿದೆ. ಸೊ ಈ ಮಂತ್ರಾಕ್ಷತೆಯ ವಿಶೇಷತೆ ಏನು ಅಂದ್ರೆ ನಾನು ಹೇಳ್ತಾ ಹೋಗ್ತೀನಿ. ದೇವಸ್ಥಾನದ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ನಿಮಗೆ ಈಗಾಗಲೇ ನಮ್ಮ ಕರ್ನಾಟಕದ ಹಾಗೂ ಭಾರತದ ಜನತೆಗೆ ಗೊತ್ತು. ಈ ದೇವಸ್ಥಾನವನ್ನ ನಿರ್ಮಾಣ ಮಾಡುವುದಕ್ಕಾಗಿ ನಮ್ಮ ಭಾರತೀಯರು ಎಷ್ಟೊಂದು ಹೋರಾಟವನ್ನ ಮಾಡಿದ್ದಾರೆ ಅಂತ ಎಲ್ಲ ನಿಮಗೆ ಗೊತ್ತು. ಅದೇ ರೀತಿಯಾಗಿ ಇದನ್ನ ಹೇಳಕ್ಕೆ, ಇದನ್ನ ಕೈಲಿ ಇಟ್ಕೊಳ್ಳಕ್ಕೆ ಒಂದು ರೋಮಾಂಚನವಾಗುತ್ತೆ. ನಮ್ಮ ಅಯೋಧ್ಯೆಯಲ್ಲಿ, ನಮ್ಮ ರಾಮ ಜನ್ಮಭೂಮಿಯಲ್ಲಿ ನಮ್ಮ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ. ಅದು ನಾವು ಬದುಕಿರುವಂತ ಕಾಲದಲ್ಲಿ ಆ ದೇವಸ್ಥಾನವನ್ನ ನಿರ್ಮಾಣ ಆಗ್ತಿದೆ. ನಮ್ಮೆಲ್ಲರ ಭಾಗ್ಯ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ತಡ ಮಾಡದೆ ಹೇಳ್ತೀನಿ, ಈ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ಮಂದಿರವನ್ನ ಸ್ಟಾರ್ಟ್ ಮಾಡಿದ ತಕ್ಷಣನೇ ಸಾಕಷ್ಟು ಹಲವಾರು ಒಂದು ಆಶ್ಚರ್ಯಕ ಘಟನೆಗಳನ್ನ ನಡೀತಾ ಇದಾವೆ. ಅದೇನೇನಂದ್ರೆ, ಯಾವತ್ತು ಕಾಣದೇ ಇರುವಂತ ಜಟಾಯು ಪಕ್ಷಿಗಳ ಹಿಂದೆ ಕಾಣಿಸ್ತಿದೆ ಅಯೋಧ್ಯೆಯಲ್ಲಿ. ಹಾಗೂ ಒಂದು ಕೋತಿ ಬಾಂಬನ್ನ ಒಂದು ನಿಷ್ಕ್ರಿಯ ಮಾಡುತ್ತೆ. ಸೊ ಬಾಂಬ್ ನಿಷ್ಕ್ರಿಯ ಕೂಡ ಕೋತಿಯ ಮಾಡುತ್ತೆ. ಅದೆಲ್ಲ ಆಶ್ಚರ್ಯಕ ಘಟನೆಗಳು. ಇದರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಒಂದು ನ್ಯೂಸ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ. ಇದು ಆಲ್ರೆಡಿ ನಿಮ್ಗೆ ಎಷ್ಟೋ ಜನ ಗೊತ್ತಿರುತ್ತೆ. ಸೊ ನಮ್ಮಲ್ಲಿ ರಾಮ ಭಕ್ತರಿಗೆ ಒಂದು ಬರಾನೇ ಇಲ್ಲ ನಮ್ಮ ದೇಶದಲ್ಲಿ. ಸೊ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಅದು ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ. ಅಯೋಧ್ಯೆಯಿಂದ ಒಂದು ಸ್ವಲ್ಪ ದೂರಕ್ಕೆ, ಒಂದು ಅಯೋಧ್ಯೆಗೆ ಹೋಗುವಂತ ದಾರಿಯಲ್ಲಿ ತಕ್ಪುರ ಅಂತ ಒಂದಿದೆ. ತಕ್ಕಪುರ ಅಂತಾರೆ ಅದಕ್ಕೆ. ಆ ತಕ್ಪುರಲ್ಲಿ ಒಂದು ಮರ ಇದೆ. ಆ ಮರ ರಾಮ 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 ಅಂತ ಹೇಳ್ತಾ ಇದೆ. ಅದು ತನ್ನ ಮೈ ತುಂಬಾ ಎಲ್ಲ ರಾಮನ ಹಚ್ಚೆಯನ್ನ ಬರೆಸ್ಕೊಳ್ತಾ ಇದೆ. ಸೊ ಮನುಷ್ಯ ನಮ್ಮ ಸನಾತನ ಧರ್ಮದಲ್ಲಿ ರಾಮನ ಜಪ ಮಾಡದೇ ಇರುವಂತ ಒಂದು ಜೀವ ಸಂಕುಲವೇ ಇಲ್ಲ. ಎಲ್ಲರೂ ರಾಮ ಜಪವನ್ನ ಮಾಡಿದ್ದಾರೆ, ಆಂಜನೇಯ ಮಾಡಿದ್ದಾರೆ, ಸುಮಾರು ದೇವತೆಗಳು ರಾಮನ ಜಪ ಮಾಡಿದ್ದಾರೆ. ಇವಾಗ್ಲೂ ಮಾಡ್ತಾ ಇದೀವಿ, ಮುಂದೇನೂ ಮಾಡ್ತೀವಿ. ಅದು ನಮ್ಮ ಭಾರತೀಯರ ಹಕ್ಕು ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಮರ ಕೂಡ ಒಂದು ರಾಮನ ಜಪವನ್ನ ಮಾಡ್ತಾರೆ ಅನ್ನೋದು ನಿಮ್ಗೆ ಕೇಳಕ್ ಆಶ್ಚರ್ಯವಾಗಲ್ವಾ? ಸೊ ಈ ಆಶ್ಚರ್ಯ ಅನ್ನೋದಕ್ಕಿಂತ ನಮ್ಮ ಭಾರತದಲ್ಲಿ, ನಮ್ಮ ನೆಲದಲ್ಲಿ ಆಗುವಂತ ಪವಾಡಗಳಿಗೆ ಯಾವುದೇ ರೀತಿಯಾಗ್ಲೂ ನಾವು ಅದನ್ನ ಸಂಶಯ ಪಡ ಹಾಗಿಲ್ಲ. ಹಾಗೂ ಕೆಲವೊಂದು ಕಿಡಿಗೇಡಿಗಳು, ಅದು ನಿಮ್ಗೆ ಗೊತ್ತಿರೋದೆ, ನಮ್ಮ ಸನಾತನ ಧರ್ಮದ ಮೇಲೆ ಒಂದು ಸಂಶಯನ ಪಟ್ಟು ಆ ಒಂದು ಮರವನ್ನ ಚೆಕ್ ಮಾಡ್ತಾರೆ. ಯಾವ್ದಾದ್ರು ಒಂದು ಕೀಟ ಬರಿತಾ ಇದೆಯಾ, ಅಥವಾ ಆ ಮರದ ಮೇಲೆ ಯಾರೋ ರಾತ್ರಿ ಇಡೀ ರಾಮ 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 ಅಂತ ಬರೆದ್ಬಿಟ್ಟು ಓಡೋಗ್ತಿದಾರ ಅಂತ. ಸೊ ಎಲ್ಲವೂ ಚೆಕ್ ಮಾಡಿದಾಗ ಯಾರಿಗೂ ಏನು ಸಿಗಲ್ಲ. ಕೊನೆಗೆ ಸೈಂಟಿಸ್ಟ್ಗಳೇ ಬಂದು ಚೆಕ್ ಮಾಡ್ತಾರೆ ಯಾವ ರೀತಿಯಾಗಿ ರಾಮನಾಮ ಜಪ ಈ ಮರದ ಮೇಲೆ ಮೂಡ್ತಾ ಇದೆ ಅಂತ. ಸೊ ಅವ್ರಿಗೂ ಸಿಗಲ್ಲ. ಸೊ ಎಷ್ಟೇ ಯೋಚನೆ ಮಾಡಿ ಆ ರಾಮ ರಾಮ ಅಂತ ಹೇಗ್ ಬರ್ತಿದೆ ಈ ಮರದ ಮೇಲೆ ಅಂತ ಏನೇ ಯೋಚನೆ ಮಾಡಿದ್ರು ಅವ್ರ ತರ್ಕಕ್ಕೆ ಸಿಗಲ್ಲ. ಯಾಕಂದ್ರೆ ಇದು ನಮ್ಮ ಭಾರತದ ಸನಾತನ ಧರ್ಮ. ಇದು ತರ್ಕಕ್ಕೆ ನಿಲುಕದ್ದು. ಇಲ್ಲಿ ನಂಬಿಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ಹಾಗೂ ನಾವು ನಂಬುತ್ತೀವಿ, ನಂಬಲೇಬೇಕು. ಅದು ನನ್ನ ಸನಾತನ ಧರ್ಮ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಒಂದು ಮರದ ಮೇಲೆ ರಾಮ ರಾಮ ಅಂತ ಇಂದಿಗೂ ಬರ್ತಾ ಇದೆ. ನೀವು ಹೋಗಿ ಅಯೋಧ್ಯೆಗೆ ಹೋದಾಗ ಎಲ್ಲ ಭಾರತೀಯರಲ್ಲೂ ಹೋಗಿ ರಾಮನ ದರ್ಶನವನ್ನ ಪಡಿಬೇಕು. ಹಾಗೂ ನಮ್ಮ ಕರ್ನಾಟಕಕ್ಕೂ ಮತ್ತು ರಾಮನ ಒಂದು ಅಯೋಧ್ಯೆ ಮಂದಿರಕ್ಕೂ ಇರುವಂತ ನಂಟು ಈಗಾಗಲೇ ನಿಮಗೆ ಗೊತ್ತಾಗಿದೆ. ಹಿಂದಿನ ಕಾಲದಲ್ಲಿ ಆಂಜನೇಯ ಕೂಡ ನಮ್ಮ ಹಂಪೆಯಲ್ಲಿ ಬರುವಂತ ಒಂದು ಜಾಗದಲ್ಲಿ ಜನಿಸ್ತಾರೆ. ಅಲ್ಲಿ ರಾಮ ಬಂದು ಆಂಜನೇಯ ಸ್ವಾಮಿಯನ್ನ ಮೀಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತಿಗೂ ನಮ್ಮ ಮೈಸೂರಿನವರೇ ಆದಂತಹ ಒಬ್ಬ ಶಿಲ್ಪಿ ಒಬ್ಬರು ಆ ರಾಮನ ಮೂರ್ತಿಯನ್ನ ಕೆತ್ತಿ ಸೆಲೆಕ್ಟ್ ಆಗಿದ್ದಾರೆ. ಅಲ್ಲಿ ಇವರು ಕೆತ್ತಿದಂತಹ ರಾಮನ ಮೂರ್ತಿಯೇ ನಮ್ಮ ಅಯೋಧ್ಯೆ ಮಂದಿರದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಿದ್ದಾರೆ. ಇದು ನಮ್ಮ ಕರ್ನಾಟಕದ ಕಿರೀಟ ಅಂತಾನೆ ಹೇಳ್ಬೋದು. ತುಂಬಾ ಹೆಮ್ಮೆಯ ವಿಷಯ ವೀಕ್ಷಕರೇ. ಸೊ ಮರ ಇವಾಗ ಏನ್ ಸೃಷ್ಟಿ ಮಾಡ್ತಿದೆ ರಾಮ ರಾಮ ಅಂತ ಒಂದು ಆ ಮರದ ಮೇಲೆ ಬರುವಂತ ಹಚ್ಚೆಗಳನ್ನ ಚೆಕ್ ಮಾಡ್ತಾರೆ ಅಲ್ಲಿರುವಂತ ಜನಗಳು. ಹಾಗೂ ಸುಮಾರು ಸೈಂಟಿಸ್ಟ್ಗಳು ಬಂದು ಆ ಮರವನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷ್ಯಾಧಾರಗಳು ಕಂಡು ಬರಲ್ಲ. ಸೊ ಇಂದಿಗೂ ಆ ಮರ ರಾಮ ರಾಮ ಅಂತಾನೆ ಹಚ್ಚೆಗಳನ್ನ ಮೂಡಿಸ್ತಕ್ಕಂತಹ ಒಂದು ವಿಶಿಷ್ಟ ಮರವಾಗಿದೆ. ಇವಾಗ ಅದು ಪೂಜೆ ಕೂಡ ಅದಕ್ಕೆ ಸಲ್ತಾ ಇದೆ. ನೀವು ಅಯೋಧ್ಯೆ ಕಡೆ ಹೋದಾಗ ತಕ್ಪುರ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ನಲ್ಲಿ ಒಂದು ಮರ ಇದೆ. ಅದು ಯಾವ ರೀತಿಯಾದಂತ ಮರ ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಆದರೆ ಆ ಮರದಲ್ಲಿ ರಾಮ 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 ಅನ್ನೋದು ಒಂದು ಹೆಸರು, ರೆಂಬೆ, ಕೊಂಬೆ, ಎಲೆಗಳ ಮೇಲೂ ಕೂಡ ಶ್ರೀರಾಮನ ಜಪವನ್ನ ಮಾಡ್ತಿದೆ ಆ ಒಂದು ಮರ. ಅದೇ ರೀತಿಯಾಗಿ ಒಂದು ಹಸು ಕೂಡ ಹಿಂದೆ ಒಂದು ಹಿಂದಿನ ಸುಮಾರು ವರ್ಷಗಳ ಹಿಂದೆ ಒಂದು ಹಸು ಕೂಡ ಶ್ರೀರಾಮನ ಒಂದು
ಪೂಜೆಯನ್ನ ಮಾಡ್ತಿತ್ತು, ದಿನ ಹೋಗಿ ಪ್ರದಕ್ಷಿಣೆಯನ್ನ ಮಾಡ್ತಿತ್ತು. ಅದು ಕೂಡ ನಿಮ್ಗೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಆ ಹಸುವಿನ ವಂಶಸ್ಥರು ಮುಂದೆ ಇವಾಗಿರುವಂತಹ ಹಸುಗಳು ಆ ಒಂದು ಹಸುವಿನ ಒಂದು ವಂಶ ಅಂತ ಏನ್ ಹೇಳ್ತಾರೆ, ಆ ಹಸುವಿನ ವಂಶಗಳು ಅಲ್ಲಿದ್ದಾವೆ. ಸೊ ಅದು ಕೂಡ ಇವಾಗ ಪೂಜನೀಯ ಸ್ಥಳವಾಗಿದೆ, ಹಾಗೂ ಈ ಮರ ಕೂಡ ಇವಾಗ ಪೂಜನೀಯ ಸ್ಥಳವಾಗಿದೆ. ಅದೇನೇ ಆಗ್ಲಿ ವೀಕ್ಷಕರೇ, ರಾಮ ಮಂದಿರ ನಮ್ಮ ಒಂದು ಭಾರತದಲ್ಲಿ ನಿರ್ಮಾಣವಾಗುತ್ತಿರುವುದು, ಅದು ಅಯೋಧ್ಯೆಯಲ್ಲಿ ಸಾಕಷ್ಟು ಹೋರಾಟಗಳ ನಂತರ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಒಂದು ನಿರ್ಮಾಣವಾಗಿದೆ. ಹಾಗೂ 22ನೇ ತಾರೀಕು, ಇದೇ ತಿಂಗಳಿನ 22ನೇ ತಾರೀಕು ಅದರ ಇನಾಗ್ರೇಷನ್ ಕೂಡ ಇದೆ. ಅಲ್ಲಿವರೆಗೂ ನಾವು ರಾಮನಾಮ ಜಪವನ್ನ ಮಾಡೋಣ. ಅದೇ ರೀತಿಯಾಗಿ ಮುಂದೆ ಕೂಡ ಎಲ್ಲ ಭಾರತೀಯರು ಹೋಗಿ ಶ್ರೀರಾಮನ ದರ್ಶನವನ್ನ ಅಯೋಧ್ಯೆಯಲ್ಲಿ ಪಡಿಬೇಕು ಅಂತ ನನ್ನ ವಿನಂತಿ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ತುಂಬಾ ವಿಶೇಷತೆಗಳು ಉಳ್ಳಂತಹ ಒಂದೊಂದು ಅಯೋಧ್ಯೆ. ಇನ್ನು ಯಾವ ರೀತಿಯ ಆಶ್ಚರ್ಯ ಘಟನೆಗಳು ನಡೀತಾವಂತ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ, ದೇವರುಗಳು ಬಂದ್ಬಿಡ್ತಾರೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ವೀಕ್ಷಕರು. ಇದುವರೆಗೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಮನೆಗಳಲ್ಲಿ ರಾಮನ ಮಂತ್ರಾಕ್ಷತೆ ಬಂದ್ರೆ ಇದನ್ನ 22ನೇ ತಾರೀಕುವರೆಗೂ ನೀವು ಹುಷಾರಾಗಿ ಪೂಜೆಯನ್ನ ಮಾಡಿ ಕಾಯ್ದಿರಿಸಿಕೊಂಡು 22ನೇ ತಾರೀಕು ನೀವು ಮಾಡುವಂತ ಒಂದು ಸ್ವೀಟ್, ಒಂದು ಸಿಹಿಯಾದ ಪದಾರ್ಥಗಳಲ್ಲಿ ಇದನ್ನ ಬೆರೆಸಿ ಸಿಹಿಯಾದ ಪದಾರ್ಥವನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡಿ, ನೈವೇದ್ಯ ಮಾಡಿದಂತಹ ಒಂದು ಪದಾರ್ಥವನ್ನ ನಿಮ್ಮ ಮನೆ, ನಿಮ್ಮ ಕುಟುಂಬರು, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹಂಚಿ ಖುಷಿಯನ್ನ ಪಡಿ, ಹಾಗೂ ರಾಮನಾಮ ಜಪವನ್ನ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.